Mr. Modi, thank you so much for visiting our country. TCS, my friend. Yeah. Yeah. Thank you. Otherwise, it would be. Thank Bye bye. Sapna. ನಗಬೇಡಿ. ನಗು ಆರೋಗ್ಯಕ್ಕೆ ಹಾನಿಕಾರಕ. ಇದು ಶಾಸನ ವಿಧಿಸಿದ ಎಚ್ಚರಿಕೆ. ನಗಬೇಡಿ. अरे कहना क्या चाहते हो? ನಗು ನಿಮ್ಮ ಆರೋಗ್ಯಕ್ಕೆ ಮಾತ್ರ ನಿಮ್ಮ ಜೀವನಕ್ಕೆ ಕೂಡ ಹಾನಿಕಾರಕ ಆಗ್ಬೋದು. ನಗು ಹೌದು ಪ್ರೇಕ್ಷಕರೇ. ಈಗ ನಗುವುದಕ್ಕೂ ಕೂಡ ನಿರ್ಬಂಧ ಇದೆ. ನಮ್ಮ ಬಲಿಷ್ಠ 56 ಇಂಚಿ ಪ್ರಧಾನಿ ನಾಯಕನ ಕೇಂದ್ರ ಸರ್ಕಾರ ಅದಕ್ಕಿಂತ ಮೊದಲು ಎಲ್ಲ ವಿಷಯಗಳು ಹೇಳೋ ಮೊದಲು ಈಗ ನಿಮ್ಗೆ ಗೊತ್ತಿರಬೇಕು, ಈ ಒಂದು ವಿಡಿಯೋ ಇದು ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಆಗಿದ್ದಾಗಿನ ವಿಡಿಯೋ ಮತ್ತು ಮನಮೋಹನ್ ಸಿಂಗ್ ಅವರನ್ನ ನಮಸ್ಕಾರ ಲೇವಡಿ ಮಾಡುವ ಈ ವಿಡಿಯೋ, ಲೇವಡಿ ಅವಹೇಳನ ವ್ಯಂಗ್ಯ ಮಾಡುವ ಇವತ್ತಿಗೂ ಸೋನಿ ಟಿವಿಯಲ್ಲಿ ಇದೆ. ಇದರ ಬಗ್ಗೆ ಯಾರ ಮೇಲೂ ಕೇಸು ನೋಡಿದ್ರಲ್ಲ. ಈ ವಿಡಿಯೋ ಮಾಡಿದ್ದಕ್ಕೆ ಯಾರ ಮೇಲೂ ಕೇಸ್ ಆಗಿಲ್ಲ. ವಿಡಿಯೋ ಡಿಲೀಟ್ ಆಗಿಲ್ಲ. ಇವತ್ತಿಗೂ ಕೂಡ ನೀವು ಹುಡುಕಿದ್ರೆ ಯೂಟ್ಯೂಬ್ನಲ್ಲಿ ಅಲ್ಲಿ ಸಾಮಾಜಿಕ ನಮಸ್ಕಾರ. ಈ ವಿಡಿಯೋ ಇದೆ. ನಮಸ್ಕಾರ ಯಾರ ಮೇಲೆ ಕೇಸ್ ಆಗಿಲ್ಲ, ಡಿಲೀಟ್ ಆಗಿಲ್ಲ, ಏನೂ ಆಗಿಲ್ಲ. ಯಾಕೆಂದ್ರೆ ಆ ಕಾಲದಲ್ಲಿ ಟೀಕೆ ಟಿಪ್ಪಣಿ ವ್ಯಂಗ್ಯಗಳನ್ನು ಎದುರಿಸುವ ಧೈರ್ಯ ಈಗ ಸಮಯ ಬದಲಾಗಿದೆ. ಈಗ ನಮ್ಮ ಆಡಳಿತಗಾರರಿಗೆ ಟೀಕೆ ಟಿಪ್ಪಣಿ ವ್ಯಂಗ್ಯಗಳನ್ನು ಎದುರಿಸುವ ಧೈರ್ಯ ಇಲ್ಲ. ಆಡಳಿತಗಾರರಿಗೆ ಮಾತ್ರವಲ್ಲ, ಅವರ ಬೆಂಬಲಿಗರಿಗೂ ಅಷ್ಟೇ. ಶುದ್ಧ ಪುಕ್ಕಲರು, ಹೇಳಿಗಳು, ಅವುಗಳಿಗೆ ಟೀಕೆ ಟಿಪ್ಪಣಿ ಎದುರಿಸುವ ಧೈರ್ಯವೇ ಇಲ್ಲ. ಸರ್ಕಾರವನ್ನು ಟೀಕೆ ಮಾಡಿದ್ರೆ ಬಂದು ಮುಗಿ ಬೀಳುತ್ತಾರೆ. ಅಶ್ಲೀಲ, ಅಸಭ್ಯ, ಅಸಹ್ಯ ಭಾಷೆಯಲ್ಲಿ ಕಮೆಂಟ್ ಮಾಡಿ, ಸೊಂಟದಗಿನ ಭಾಷೆಯಲ್ಲಿ. ಹೇಗೆ ನಾಯಕನು ಹಾಗೆ ಹಿಂಬಾಲಕರು ತಾನೆ, ಹಾಗೆ ಭಕ್ತರು ಅಂತ ಭಕ್ತರು ಹಾಗೆ. ಇನ್ನು ವಿಷಯ ಏನಪ್ಪ ಅಂದ್ರೆ, ಇತ್ತೀಚಿನ ಸುದ್ದಿಗಳ ಪ್ರಕಾರ ಸುಮಾರು 20ಕ್ಕೂ ಹೆಚ್ಚು ವಿವಿಧ हास्य कलाविदों। इस रील पर 16 मिलियन व्यूज थे, लेकिन मोदी सरकार ने आईटी एक्ट का मिसयूज करके इसे इंडिया में ब्लॉक करवा दिया। ये है हालत आज के दिन दोस्तों देश में फ्रीडम ऑफ स्पीच की। अगर आप मोदी की तारीफ करो तो आप मोदी जी कहते थे ಮತ್ತು ಕೆಲವು ಸಾಮಾಜಿಕ ಖಾತೆಗಳು, ಸಾಮಾಜಿಕ ಜಾಲತಾಣದ ಫೇಸ್ಬುಕ್ ಅಕೌಂಟ್, ಯೂಟ್ಯೂಬ್ ಅಕೌಂಟ್, ಟ್ವಿಟರ್ ಅಕೌಂಟ್, ಇನ್ಸ್ಟಾಗ್ರಾಮ್ ಅಕೌಂಟ್ ಎಲ್ಲ ಸಾಲಾಗಿ ಡಿಲೀಟ್ ಮಾಡೋದು. ಕಾರಣ ಪ್ರಧಾನಿನ ವ್ಯಂಗ್ಯ ಮಾಡಿದ್ರು, ಟೀಕೆ ಮಾಡಿದ್ರು. ಯಾರಾದ್ರೂ ಬೈಗುಳ ಬೈದ್ರೆ ಅವರಿಗೆ ನಮ್ಮ ವಿರೋಧ. ಯಾರು ಬೈಬಾರ್ದು, ಬೈಯೋದು ನಮ್ಮ ಸಂಸ್ಕೃತಿ, ನಮ್ಮ ದೇಶ ಪ್ರಧಾನಿಗೆ ನಾವು ಗೌರವ. ವ್ಯಂಗ್ಯ ಟೀಕೆ ಮಾಡಲಿಕ್ಕೆ ನಮಗೆ ಸ್ವಾತಂತ್ರ್ಯ ಇದೆ, ಪ್ರಶ್ನೆ ಮಾಡಬಹುದು. ಈಗ ಅದನ್ನು ಮಾಡೋದಕ್ಕಿಲ್ಲ. ಸುಮಾರು 20ಕ್ಕೂ ಹೆಚ್ಚು ಕೆಲವನ್ನ ದಶಗಳು ನೋಡಿ ಇದೆಲ್ಲ ಡಿಲೀಟ್ ಆಗಿದೆ. ಹೆಚ್ಚಿಗೆ ಇದು ಏನೋ ಮಾಡಕ್ ಹೋಗಿ ಸರ್ಕಾರ ಕೈ ಸುಟ್ಕೊಂಡು ಬಹುತೇಕರಿಗೆ ಇಂಥದ್ದೊಂದು ವಿಡಿಯೋ ಕಂಟೆಂಟ್ ಇದೆ ಅಂತಾನೆ ಗೊತ್ತಿರಲಿಲ್ಲ. ಸಾಮಾಜಿಕ ಜಾಲತಾಣ ಖುದ್ದು ಐಟಿ ಆಕ್ಟ್ ಮುಖಾಂತರ ಇದನ್ನು ಡಿಲೀಟ್ ಮಾಡಿ ಅದನ್ನೇ ವೈರಲ್ ಆಗುವಂತೆ ಮಾಡಿದ್ದಾರೆ. ಯಾಕೆಂದ್ರೆ ಅಲ್ಲೊಬ್ರು ಇಲ್ಲೊಬ್ರು ಅದನ್ನ ಡೌನ್ಲೋಡ್ ಮಾಡಿಕೊಂಡು ಇಟ್ಟಿರ್ತಾರೆ. ಡಿಲೀಟ್ ಆದ ಸುದ್ದಿ ತಕ್ಷಣ ಒಬ್ಬೊಬ್ಬರೇ ಒಂದೊಂದು ರೀತಿಯಲ್ಲಿ ರಿಯಾಕ್ಷನ್ ವಿಡಿಯೋ, ಆ ವಿಡಿಯೋ ಈ ವಿಡಿಯೋ ಧ್ರುವರಾತಿ ಸಹಿತ ವಿಡಿಯೋ ಮಾಡಿ ಹಂಚುತ್ತಾರೆ. ಸಣ್ಣ ಸಣ್ಣ ಮಕ್ಕಳು ಟೀಕೆ ಮಾಡುವ ವಿಡಿಯೋವನ್ನು ಕೂಡ ಐಟಿ ಆಕ್ಟ್ ಮುಖಾಂತರ ಡಿಲೀಟ್ ಮಾಡಲಾಗಿದೆ. ಎಷ್ಟೊಂದು ಪುಕ್ಕಳ ಸರ್ಕಾರ ಮಾಡಿರುವುದು ಈ ರೀತಿ ಭಯ ಪಡೋದು. ಅದಕ್ಕೆ ಈಗ ಹೇಳುದು, ಬಹುಶಃ ಮುಂದೆ ಕಾನೂನು ಬಂದರೂ ಬರ್ಬೋದು.
ಯಾರು ಹಾಸ್ಯ ಚಟಾಕಿ ಬರೆಯುವಂತಿಲ್ಲ, ಹಾಸ್ಯ ಸಿಂಬಲ್ ಹೊತ್ತುವಂತಿಲ್ಲ, ಹಾಸ್ಯ ಪೋಸ್ಟ್ ಮಾಡುವಂತಿಲ್ಲ, ಕಾರ್ಟೂನ್ ಬರೆಯುವಂತಿಲ್ಲ. ಇದು ಕಾನೂನು ಮಾಡಿ ಬಾರದು ಉತ್ತರ ಕೊರಿಯಾದ ರೀತಿ ಅಲ್ಲ. ಪ್ರಶ್ನೆ ಏನಪ್ಪ ಅಂದರೆ, ಇವ್ರಿಗೆ ಇಷ್ಟೊಂದು ಜನ ಬೆಂಬಲ ಇದೆ ಅಂತೆ. ಇಷ್ಟೊಂದು ಜನ ಬೆಂಬಲ ಇದ್ದೇ ಅಂದಾದ ಮೇಲೆ ಒಂದಷ್ಟೇ ಜನ ಮಾಡುವ ಪ್ರಶ್ನೆ, ಟೀಕೆ, ಈಗಲಿಗಲ್ಲ ಇಷ್ಟೊಂದು ಹೆದರ್ಕೊಳ್ಳೋದು ಯಾಕೆ? ಜನ ಬೆಂಬಲ ಇದ್ದರೆ ಅದಕ್ಕೆ ಈಗ ನಾವು ಹೇಳ್ತಿರೋದು, ನಗುವುದು ಆರೋಗ್ಯಕ್ಕೆ ಹಾನಿಕಾರಕ. ನೀವು ಮೋದಿಜಿಯವರನ್ನು ಟೀಕೆ ಮಾಡಿ ಯಾವುದೇ ನಗುವ ವಿಡಿಯೋ ಮಾಡಬೇಡಿ, ಹಂಚ್ಕೊಳ್ಬೇಡಿ. IT ಆ್ಯಕ್ಟ್ ಮುಖಾಂತರ ವಿಡಿಯೋ ಡಿಲೀಟ್ ಆಗ್ತದೆ, ಪೊಲೀಸರು ನಿಮ್ಮ ಮನೆಗೆ ಬರ್ಬೋದು. ನಮ್ಮದು ಪ್ರಜಾಪ್ರಭುತ್ವ ದೇಶ ಅಂತ, ದೇಶ ವಾಕ್ ಸ್ವಾತಂತ್ರ್ಯ ಇದೆ, ಎಲ್ಲವೂ ಇದೆಪ್ಪ. ಅದು ಕಾನೂನು ಪುಸ್ತಕದಲ್ಲಿದೆ, ಸಂವಿಧಾನ ಪುಸ್ತಕದಲ್ಲಿದೆ. ಅಸಲಿಗೆ ಈಗ ಸರ್ಕಾರ ಏನು ತೀರ್ಮಾನ ಮಾಡುತ್ತೆ ಅದೇ ಕಾನೂನು. ಮೊನ್ನೆ ನೋಡಿದ್ರಲ್ಲ, ಪವನ್ ಖೇರ ಒಂದು ಭ್ರಷ್ಟಾಚಾರ ಆರೋಪ ಮಾಡಿದ ಹೇಮಂತ ಬಿಶ್ವ ಶರ್ಮನ ಮೇಲೆ ಏನಾಯ್ತು? ಬೆಳಿಗ್ಗೆ ಪೊಲೀಸರು ಬಂದರು. ಮಾನಹಾನಿ ಪ್ರಕರಣದಲ್ಲಿ ಯಾರ ಮನೆಗೆ ದಾಳಿ ಮಾಡಲು ಅವಕಾಶ ಇಲ್ಲ ಕಾನೂನಿನಲ್ಲಿ ಪೊಲೀಸರಿಗೆ. ಮತ್ತೆ ಚುನಾವಣೆ ಸಂಹಿತೆ ಜಾರಿಯಾದ ಮೇಲೆ ಕೂಡ ಪೊಲೀಸರು ಮುಖ್ಯಮಂತ್ರಿಯ ಆದೇಶದ ಮೇಲೆ ಕೆಲಸ ಮಾಡುತ್ತಿದ್ದಾರೆ. ಎಲ್ಲಿಗೆ ಬಂದು ತಲುಪಿದ ನಮ್ಮ ದೇಶ ವ್ಯವಸ್ಥೆ? ಯೋಚಿಸಿ. ನಗಬೇಡಿ. ನಗು ನಿಮ್ಮ ಆರೋಗ್ಯಕ್ಕೆ ಹಾನಿಕಾರಕ. ನಮಸ್ಕಾರ. ವಿಡಿಯೋ ನೋಡೋರು ಸಬ್ಸ್ಕ್ರೈಬ್ ಆಗಿ, ಲೈಕ್ ಬಟನ್, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಏನಾದರೂ ಸುಧಾರಣೆ ಬದಲಾವಣೆ ಬೇಕಿದ್ದರೆ ಆಗಬೇಕು. ಒಂದು ಸಾಮಾನ್ಯ ಒಂದು ಮೊಬೈಲ್ನಲ್ಲಿ ಒಂದು ವಿಡಿಯೋ ಮಾಡೋದು, ಅದರಲ್ಲಿ ಕ್ಯಾಮರಾ ಇಲ್ಲ. ನಿಮ್ಮ ಪ್ರೋತ್ಸಾಹ ಇದ್ದರೆ ಇನ್ನಷ್ಟು ಕೂಡ ಪರಿಣಾಮಕಾರಿ ಪವರ್ಫುಲ್ ವಿಡಿಯೋ ಮಾಡ್ತೇನೆ. ಇಲ್ಲಿ ವಿಡಿಯೋ ಕ್ವಾಲಿಟಿಗಿಂತಲೇ ವಿಷಯಕ್ಕೆ ಪ್ರಾಮುಖ್ಯತೆ ನಾನು ನೀಡ್ತೇನೆ. ವಿಡಿಯೋ ಕ್ವಾಲಿಟಿಗಿಂತಲೂ ವಿಷಯಕ್ಕೆ ಪ್ರಾಮುಖ್ಯತೆ, ಅದನ್ನು ನೀವು ಮೆಚ್ಕೊಳ್ತೀರ ಅನ್ನೋ ಒಂದು ನಂಬಿಕೆ. ನಮಸ್ಕಾರ.